ಇಂದಿರಾನಗರದ ಹೋಟೆಲ್ನಲ್ಲಿ ಯುವತಿಯ ಹತ್ಯೆಯಾಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಇಂದಿರಾನಗರದ ಹೋಟೆಲ್ನಲ್ಲಿ ಯುವತಿಯ ಹತ್ಯೆ ಹಂತಕನ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲು. ಇಡೀ ರಾತ್ರಿ ಯುವತಿಯ ಶವದ ಜೊತೆಗೆ ಸಿಗರೇಟ್ ಎಸೆದು ಹಂತಕ ಕೂತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. 2 ದಿನ ಪ್ರೇಯಸಿಯ ಜೊತೆಗೆ ಕಾಲವನ್ನು ಕಳೆದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಬೆಳಗ್ಗೆ 8:20 ಸುಮಾರಿಗೆ ರೂಮ್ನಿಂದ ಗಾಬರಿಯಿಂದ ಓಡ್ ಬಂದಿದ್ದ. ರೂಮ್ನಿಂದ ಹಂತಕ ಹೊರಡುವಂತಹ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಮೂಲಕ ಯುವತಿಯ ಹತ್ಯೆಯ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಹಂತಕನ ಬಗ್ಗೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಕೂಡ ಹೊರಬರ್ತಾ ಇದೆ. ಈತ ಯಾಕೆ ಹತ್ಯೆ ಮಾಡಿದ್ದ, ಏನಾಗಿತ್ತು ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಬೇಕಾಗುತ್ತೆ. ಬಟ್ ಆ ಹಂತಕನ ಚಲನವಲನದ CCTVಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇಡೀ ರಾತ್ರಿ ಯುವತಿಯ ಮೃತದೇಹದ ಜೊತೆಗೆ ಈತ ಇರ್ತಾನೆ, ಸಿಗರೇಟ್ ಅನ್ನು ಸೇದಿರ್ತಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ತದನಂತರ ಆತನಿಗೆ ಜ್ಞಾನೋದಯ ಆಗುತ್ತೆ. ರೂಮಿಂದ ಗಾಬರಿಯಾಗಿ ಓಡೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಟಿ ಶರ್ಟ್ ಅನ್ನು ಹಾಕಿದ್ದಾನೆ, ಬಿಳಿ ಹ್ಯಾಟ್ ಅನ್ನು ಹಾಕಿದ್ದಾನೆ, ಜೀನ್ಸ್ ಪ್ಯಾಂಟ್ ಇರುವಂತಹದ್ದು. ಆತ ಅಲ್ಲಿಂದ ಗಾಬರಿಯಿಂದ ಓಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಹತ್ಯೆಗಾಗಿಯೇ ಹಳೆಯ ಚಾಕು, ನೈಲಾನ್ ದಾರವನ್ನ ಖರೀದಿಸಿದ್ದ ಹಂತಕ ಅನ್ನೋದು ಗೊತ್ತಾಗ್ತಾ ಇದೆ. ಹೋಟೆಲ್ನಲ್ಲಿ 2 ದಿನ ಇದ್ದು ಬಳಿಕ ಕೊಲೆ ಮಾಡಿದ್ದಾನೆ. ಕೊಲೆಯ ಬಳಿಕ ಫೋನನ್ನ ಸ್ವಿಚ್ ಆಫ್ ಮಾಡಿಕೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಈ ಯುವತಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈತನನ್ನ ಹುಡುಕ್ಲಿಕ್ಕೆ ಈಗ ಪೊಲೀಸರು ಮುಂದಾಗಿರುವಂತಹದ್ದು. ಕೇರಳದಲ್ಲಿ ತಲೆಮರೆಸಿಕೊಂಡಿರುವಂತಹ ಅನುಮಾನ ಪೊಲೀಸರಿಗೆ ಕಾಡ್ತಾ ಇರುವಂಥದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಈತ ಮೊದಲೇನೆ ಯುವತಿಯನ್ನ ಹತ್ಯೆ ಮಾಡಬೇಕು ಅಂಥೇಳಿ ಪ್ಲಾನ್ ಅನ್ನ ಮಾಡಿದ್ದ. ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದ. ಹಳೆಯ ಚಾಕು, ನೈಲಾನ್ ದಾರ, ಆ ರೀತಿಯ ಒಂದಿಷ್ಟು ಮೆಟೀರಿಯಲ್ಸ್ಗಳನ್ನು ಆತ ಶೇಖರಣೆ ಮಾಡಿಟ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಯುವತಿಯನ್ನ ಹತ್ಯೆ ಮಾಡುವ ಮೊದಲು ಅದೇ ಹೋಟೆಲ್ನಲ್ಲಿ ಇಬ್ಬರು ಕೂಡ ತಂಗಿದ್ರು ಅನ್ನುವಂತಹ ವಿಚಾರ. ಆ 2 ದಿನ ಆದ ಮೇಲೆ ಆ ಯುವತಿಯನ್ನ ಈತ ಹತ್ಯೆ ಮಾಡಿದ್ದಾನೆ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರಗಳು. ಇಂದಿರಾನಗರದ ಹೋಟೆಲ್ನಲ್ಲಿ ಪ್ರಿಯತಮನಿಂದ ಪ್ರೇಯಸಿಯ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಪತ್ತೆಗೆ 2 ವಿಶೇಷ ತಂಡಗಳ ರಚನೆಯಾಗಿದೆ. ಇಂದಿರಾನಗರ ಠಾಣೆಯ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಿರುವಂಥದ್ದು. ಬೆಂಗಳೂರು ಪೊಲೀಸರು ಎಂತೆಂಥ ಹಂತಕರನ್ನೆಲ್ಲ ಜಾಲಾಡಿ ಹಿಡ್ಕೊಂಡು ಬಂದಿದ್ದಾರೆ. ಇದೆಲ್ಲ ದೊಡ್ಡ ವಿಷಯ ಅಲ್ಲ ಅನಿಸುತ್ತೆ. ಬಟ್ ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಈಗ ಪೊಲೀಸರು ಮಾಡಿಕೊಂಡಿದ್ದು ಹಂತಕನಿಗಾಗಿ ಬಲೆ ಬೀಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇಂದಿರಾನಗರದ ಹೋಟೆಲ್ನಲ್ಲಿ ನಡೆದಂತಹ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತಿದೆ? ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅಂತ ಹೇಳಿ. ನಿನ್ನೆ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೋಟೆಲ್ ಒಂದರಲ್ಲಿ ಮಾಯಾ ಅಂತೇಳಿ ಆಕೆಯ ಎದೆಗೆ ಚಾಕುವಿನಿಂದ ಇರಿದು ಕೊಲೆ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಹಂತಕ ಯಾರು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಆಕೆಯ ಬಾಯ್ ಫ್ರೆಂಡ್ ಆರನ್ ಅಂತೇಳಿ ಈತ ಇದೀಗ ಹಂತಕ ಅನ್ನೋದು ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳ ಹಿಂದೆ ಇಬ್ಬರು ಕೂಡ ಒಟ್ಟಿಗೆ ರೂಮ್ನ ಒಳಗೆ ಬರುವಂತಹ CCTV ದೃಶ್ಯಗಳು ಲಭ್ಯವಾಗಿದ್ವು. ಅದಾದ ಬಳಿಕ 2 ದಿನ ಆಕೆಯ ಜೊತೆ ಕಾಲವನ್ನ ಕಳೆದಿದ್ದಾನೆ. ಆತ ಮೊದಲೇ ಪ್ರಿಪ್ಲಾನ್ ನಲ್ಲಿ ಬಂದಿದ್ದ ಅನ್ನೋ ಒಂದು ಅಂಶ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತದೆ. ಯಾಕಂತ ಹೇಳಿದ್ರೆ ಬರುವಾಗ ಹಳೆಯ ಚಾಕು ಒಂದನ್ನ ತಂದಿದ್ದ. ಅದ್ರ ಜೊತೆಗೆ ಆತ ಹೋಟೆಲ್ಗೆ ಬಂದ ಮೇಲೆ ಆನ್ಲೈನ್ ಮುಖಾಂತರ ನೈಲಾನ್ ದಾರವನ್ನ ಆರ್ಡರ್ ಮಾಡ್ಕೊಂಡಿದ್ದಾನೆ. ಆದ್ರೆ ಆತ ಎದೆಗೆ ಚಾಕುವಿನಿಂದ ಹಿಡಿದು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದಂತಹ ಬಳಿಕ ಇಡೀ ರಾತ್ರಿ ಸಿಗರೇಟ್ ಸೇತಾ ಶವದ ಪಕ್ಕದಲ್ಲೇ ಕಾಲವನ್ನ ಕಳೆದಿದ್ದಾನೆ. ಬೆಳಿಗ್ಗೆ ಎದ್ದು 8:20 ಸುಮಾರಿಗೆ ಆತ ತುರಾತುರಿಯಲ್ಲಿ ಹೋಟೆಲ್ನಿಂದ ಹೊರಡುವ ದೃಶ್ಯಗಳು ಇದೀಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆತ ಹೋಟೆಲ್ನಿಂದ ಹೊರಟು ಸೀದಾ ಮೆಜೆಸ್ಟಿಕ್ ನ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದಾನೆ. ಅಲ್ಲಿ ತನ್ನ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಕೇರಳಕ್ಕೆ ಎಸ್ಕೇಪ್ ಆಗಿರುವ ಶಂಕೆ ಇದೀಗ ಪೊಲೀಸರಿಗೆ ವ್ಯಕ್ತವಾಗ್ತಿದೆ. ಕಳೆದ 6 ತಿಂಗಳಿನಿಂದ ಈ ಯುವತಿ ಇಬ್ರು ಕೂಡ ಆರೋನ್ ಮತ್ತೆ ಮಾಯಾ ಪ್ರೀತಿಯಲ್ಲಿ ಇದ್ರು ಅನ್ನೋದು ಆ ಕೊಲೆಯಾದಂತಹ ಯುವತಿಯ ಅಕ್ಕ ಕೊಟ್ಟಿರುವಂತಹ ಹೇಳಿಕೆ.
ಇದೀಗ ಆತ ಕೇರಳದಲ್ಲಿ ಹೋಗಿ ತಲೆಮರೆಸ್ಕೊಂಡಿರ್ಬೋದು. ಕಾರಣ ಆತ ಕೇರಳದ ಕೋಯಿಕೋಡ್ ಮೂಲದವನು ಅನ್ನೋ ಒಂದು ಶಂಕೆ ಇದೆ. ಹೀಗಾಗಿ ಇಂದಿರಾನಗರ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಆರೋಪಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.